ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಸುಮ್ಮನೆ ನೋಡಿ ಸುಮ್ಮನೆ ಆಗಬೇಡಿ ಯಾರೂ. ಯಾಕಂದರೆ ನಾವು ಏನಾದರೂ ಒಂದು ಮಾಡ್ತೀವಿ ಅಂದರೆ ನಿಮ್ಮ ಸಪೋರ್ಟ್ ಇದ್ರೇ ಅದಾಗೋದು, ಇಲ್ಲಾಂದರೆ ಆಗಲ್ಲ. ಹಂಗಾಗಿ ನನ್ನ ವಿಡಿಯೋ ನೋಡಿ. ಆಮೇಲೆ ಇನ್ನೂ ಒಂದು ಕೆಲವು ಜನಗಳು ನಾನು ನಿನ್ನೆನೋ ಏನೋ ಒಂದು ವಿಡಿಯೋ ಹಾಕಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಕೆಲವು ಜನ ನಗೋದು ಜಾಸ್ತಿ ವಿಡಿಯೋಗಳು ನೋಡಿದ್ರೆ. ಬಟ್ ಯಾರು ಯೂಟ್ಯೂಬ್ ಮಾಡೋರನ್ನ ಆಡ್ಕೊಂಡು ನಗೋಕ್ಕೆ ಹೋಗಬೇಡಿ. ನಾನು ಇದರಲ್ಲಿ ಹೇಳ್ಕೊಳ್ಳೋದಿಷ್ಟೇ, ಯೂಟ್ಯೂಬ್ ಮಾಡೋರನ್ನ ಯಾರು ಆಡ್ಕೊಂಡು ನಗೋಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ? ಆಡ್ಕೊಂಡು ನಗೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಅದನ್ನು ಮಾಡಿ ನೋಡಿ ಒಂದ್ಸಲಿ, ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಯೂಟ್ಯೂಬ್ ಮಾಡೋದು, ಅದನ್ನು ಯಾವ ಥರ ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಮತ್ತು ಅದು ಯಾವ ಥರ ಮಾಡಬೇಕು ಅಂತ. ಅದು ನಾನು ನನ್ನ ವೀಡಿಯೋದಲ್ಲೆಲ್ಲ ನಾನು ಕಷ್ಟಪಟ್ಟು ವೀಡಿಯೋ ಮಾಡಿರೋದು. ನನಗೆ ಓದೋಕ್ಕೆ ಬರೋಲ್ಲ, ಹೇಳ್ಬೇಕು ಅಂದರೆ ನನಗೆ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ. ಆಮೇಲೆ ನನಗೆ ಇಂಗ್ಲೀಷ್ ಅಕ್ಷರಗಳು ಅಷ್ಟೊಂದಾಗಿ ಗೊತ್ತಾಗಲ್ಲ. ಅಂಥದ್ರಲ್ಲಿ ನನ್ನ ಮಗ ಯಾವ ಥರ ತೋರಿಸ್ಕೊಟ್ಟವನು ಆ ಥರ ನಾನು ವೀಡಿಯೋಗಳು ಮಾಡಾಕ್ತೀನಿ. ಯಾಕಂದರೆ ಅವನಿಗೂ ಯೂಟ್ಯೂಬ್ ಅಂದರೆ ಅವನಿಗೂ ಸ್ವಲ್ಪ ಸಡನ್ನಾಗಿ ಗೊತ್ತಾಗಲ್ಲ, ಹಂಗಾಗಿ ವೀಡಿಯೋ ಮಾಡಿರೋದು. ನಾನು ಆಡ್ಕೊಳ್ಳೋದು ನಗೋದು ಮಾಡೋಕ್ಕೆ ಹೋಗ್ಬಾರ್ದು. ಇಷ್ಟ ಇದ್ದರೆ ನೋಡಿ, ನಿಮ್ಗೆ ಇಷ್ಟ ಆಯ್ತಾ ವೀಡಿಯೋಗಳ್ನ ನೋಡಿ. ಸುಮ್ಮನೆ ಇನ್ನೊಬ್ಬರನ್ನ ಆಡ್ಕೊಂಡು ನಗೋದು ನಾನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಯಾರಿಗೂ ಅಷ್ಟೇ, ಯೂಟ್ಯೂಬ್ ಮಾಡೋರನ್ನ ಆಡ್ಕೊಂಡು ನಗಬಾರ್ದು. ಯಾಕೆ ಗೊತ್ತಾ? ಅದ್ರಲ್ಲಿ ನಗೋಂಥದ್ದು ಏನಿರಲ್ಲ. ಅವ್ರ ಕಷ್ಟ ಸುಖ ಆಗಿರ್ಬೋದು, ಅವ್ರ ಮನೆ ವಿಷಯ ಆಗಿರ್ಬೋದು, ಅವ್ರ ಫ್ಯಾಮಿಲಿ ವಿಷಯ ಆಗಿರ್ಬೋದು, ಏನೋ ಒಂದು ಅವ್ರು ಹಾಕ್ತಿರ್ತಾರೆ ಅಲ್ವಾ. ಬ್ಲಾಗ್ ಆಗಿರ್ಬೋದು, ಮತ್ತು ಮನೆ ಕೆಲಸದಾಗಿರ್ಬೋದು, ಹೊರ್ಗಡೆ ಹೋಗೋದಾಗಿರ್ಬೋದು, ಒಂದು ದೇವಸ್ಥಾನದ್ದು, ಒಂದು ಫಂಕ್ಷನದ್ದು, ಅವ್ರು ಮಾಡೋ ಕೆಲಸನ ಯಾವುದೋ ಒಂದು ಆಗ್ತಾ ಇರ್ತಾರೆ. ಯಾಕಂದರೆ ಅವ್ರ ಖುಷಿಗೆ, ಅವ್ರ ಸಂತೋಷಕ್ಕೆ. ಅದರಲ್ಲೇನು ಯಾರೇನೂ ಇದು ಮಾಡಲ್ಲ. ಆಮೇಲೆ ಕೆಟ್ಟದಾಗ ನಾನೆಲ್ಲೂ ನನ್ನ ವೀಡಿಯೋದಲ್ಲಿ ಹಾಕಿಲ್ಲ. ನಾನು ಪ್ರತಿಯೊಂದು ವೀಡಿಯೋನ ಸ್ಟಾರ್ಟಿಂಗಲ್ಲಿ 222 ವೀಡಿಯೋ ಹಾಕಿದ್ದೀನಿ. ನಾನು 222 ವೀಡಿಯೋ ಹಾಕಿದ್ದೀನಿ, ನನ್ನ ಜ್ಞಾಪನ ಐತೆ. ಆ ವಿಡಿಯೋದಲ್ಲಿ ಎಲ್ಲೂ ನಾನು ಒಂದು ಕೆಟ್ಟ ಪದ ನಾನು ಬಳಸಿಲ್ಲ. ಆಮೇಲೆ ಕೆಟ್ಟದಾಗೂ ವಿಡಿಯೋ ನಾನು ಎಲ್ಲೂ ಮಾಡಿಲ್ಲ. ನಗೋಂಥ ಅವಶ್ಯಕತೆನೇ ಇಲ್ಲ ಅದರಲ್ಲಿ, ನಗೋಂಥದ್ದಿಲ್ಲ. ಎಲ್ಲ ಕಷ್ಟ ಸುಖದ ವೀಡಿಯೋಗಳೇ. ಆಮೇಲೆ ನನಗೆ ಏನು ತೋಚುತ್ತೋ ಇದಕ್ಕೆ ನಾನು ಮಾತಾಡಿರ್ತೀನಿ. ಅಷ್ಟು ಬಿಟ್ಟರೆ ನಾನು ಇನ್ಯಾವುದೂ ನಾನು ವಿಡಿಯೋ ಮಾಡಾಕಿಲ್ಲ. ನಗೋಂಥ ಅವಶ್ಯಕತೆ ಇಲ್ಲ ಅಲ್ಲಿ. ನನ್ನ ವೀಡಿಯೋಗಳಲ್ಲಿ ನಗೋಂಥ ಅವಶ್ಯಕತೆ, ನಾನು ಕಾಮಿಡಿ ಮಾಡಿಲ್ಲ ಆಯಿತಾ. ನಗೋಂಥ ಅವಶ್ಯಕತೆ ಇಲ್ಲ. ಕಷ್ಟ ಸುಖ ಅರ್ಥ ಮಾಡ್ಕೊತಾರಲ್ವ ಹೆಣ್ಮಕ್ಳು. ನಮ್ದೊಂದು ಜೀವನದ್ದು ಒಂದು ಏನಾದ್ರು ಒಂದು ಹೇಳ್ಕೊಳಕ್ಕೋಸ್ಕರ ಯೂಟ್ಯೂಬ್ ಮಾಡ್ಕೊಳ್ಳೋದು. ಅಷ್ಟು ಬಿಟ್ಟರೆ ನಾವೇನು ಸುಮ್ಮನೆ ಅಲ್ಲಿ ಸೋಕಿಗೋಸ್ಕರನೋ ಸ್ಟೈಲ್ಗೋಸ್ಕರನೋ ಮಾಡೋಕ್ಕೆ ಹೋಗಲ್ಲ. ನಾನು ನನ್ನ ವೀಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಮೇಕಪ್ ಮಾಡ್ಕೊಂಡು, ನಾನು ಅದು ಇದು ಮಾಡ್ಕೊಂಡು ಓವರಾಗಿ ಆಡ್ಕೊಂಡು ನಾನೆಲ್ಲೂ ವೀಡಿಯೋ ಮಾಡಿಲ್ಲ. ನನಗೇನು ನಾನು ನನ್ನ ಮನೆ ಕೆಲಸದ್ದು ಹೊರ್ಗಡೆ ಆಗಿರ್ಬೋದು, ನನ್ನ ಮನೆ ಕೆಲಸದಾಗಿರ್ಬೋದು, ಯಾವುದೋ ಫಂಕ್ಷನ್ ಆಗಿರ್ಬೋದು, ಇದು ಮಾತ್ರ ನಾನು ಮಾಡಲ್ಲ. ಯಾರೇ ಆಗಲಿ, ನಾನೇ ಅಂತಲ್ಲ, ಪ್ರತಿಯೊಬ್ಬರು ಯೂಟ್ಯೂಬ್ ಮಾಡೋರು ಅಷ್ಟೇ. ಯಾರು ಯೂಟ್ಯೂಬ್ ಮಾಡೋರ್ನಾಗಲಿ ಯಾರೂ ಆಡ್ಕೊಂಡು ನಗೋಕ್ಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ? ಹೆಣ್ಮಕ್ಳುಗಳಿಗೆ ಇದೊಂದು ತಮ್ಮ ಜೀವನದ ಒಂದು ಸಂತೋಷಕ್ಕೆ, ಹೆಣ್ಮಕ್ಳುಗಳಿಗೆ ಇದೊಂದು ಖುಷಿ ಕೊಡುತ್ತೆ ಯೂಟ್ಯೂಬ್. ಹಂಗಾಗಿ ಅವ್ರು ಮಾಡೋ ಪ್ರತಿಯೊಂದು ಕೆಲಸನೂ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ನಿಜವಾಗ್ಲೂ ಪ್ರತಿಯೊಂದೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಪ್ರತಿಯೊಂದು ನಮ್ಗೆ ಎಲ್ಲಿ ಸರಿ ಅನಿಸುತ್ತೋ ಅದು ಹಾಕಬೇಕು, ನಾವೆಲ್ಲಿ ತಪ್ಪು ಅನಿಸುತ್ತೋ ಅದನ್ನು ಕಟ್ ಮಾಡಬೇಕು. ಆ ಥರ ಮಾಡಿ ಯೂಟ್ಯೂಬ್ ಮಾಡೋದು. ಸುಮ್ಮನೆ ಬಾಯಲ್ಲಿ ಹೇಳ್ದಂಗಲ್ಲ. ಅಯ್ಯೋ ಸೋಷಿಯಲ್ ಮೀಡಿಯಾದವಳೆ, ಯೂಟ್ಯೂಬಲ್ಲಿ ಅವಳೆ, ಸುಲಭ ಅಲ್ಲ ಯೂಟ್ಯೂಬ್ ಮಾಡಿ. ಯೂಟ್ಯೂಬ್ ಒಳಗೆ ವೀಡಿಯೋ ಅಪ್ಲೋಡ್ ಮಾಡೋ ಸುಲಭ ಅಲ್ಲ. ನನಗೆ ನಿಜವಾಗ್ಲೂ ಓದಿರೋರು ಎಷ್ಟೋ ಜನನೂ ಹೆದರ್ಕೊಂತಾರೆ ಇವತ್ತು ಯೂಟ್ಯೂಬ್ ಮಾಡೋಕ್ಕೆ, ಓದಿರೋರು. ಆದರೆ ನಾನು ಹೆದ್ರಲ್ಲ. ಬಟ್ ಆದರೆ ಇದು ನನ್ನ ಸಾಧನೆ. ನನಗಿದ್ರಲ್ಲಿ ನಾನೇನಾದರೂ ಒಂದು ಸಾಧಿಸ್ಬೇಕು ಅನ್ನೋದೊಂದು ಛಲ ನನ್ನಲ್ಲೈತೆ, ನಾನು ಮಾಡ್ತೀನಿ. ಅಷ್ಟು ಬಿಟ್ಟರೆ ಎಲ್ಲೋ ಒಂದು ಕಾರ್ಡಲ್ಲಿ ಸೇರ್ಕೊಂಡು ಅಂತ ಆ ಲೆವೆಲಲ್ಲಿ ನಾನೊಂಥರ ತಿಪ್ಪೆ ಮೇಲೆ ಇದ್ದಿದ್ದು ಕಸದ ಥರ ಇದ್ದವಳು ನಾನಿವತ್ತು. ಕಸದ ಥರ ಕಂಡವ್ರು ನನ್ನನ್ನೆಲ್ಲ ಕಸದ ಥರ ನೋಡ್ಯವ್ರು ನನ್ನನ್ನು. ನಮ್ಮ ಕುಟುಂಬದಲ್ಲಿ ನನ್ನನ್ನೆಲ್ಲ ಕಸಿನ ಥರನೇ ನೋಡಿರೋದು. ಆ ಕಸಿನ ಥರ ಇರೋಳು ನಾನು ಇವತ್ತು ಬಂದು ಯೂಟ್ಯೂಬಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಅಂದ್ರೆ ತುಂಬ ನೋವೈತೆ. ನಮಗೂ ನೋವಿಕೊಂಡಿರ್ತೀವಿ, ನಮಗೂ ಸಖತ್ತು ಕಷ್ಟ ಇರುತ್ತೆ. ಆದರೆ ಹಂಗಂತ ಹೇಳ್ಬಿಟ್ಟು ಸಿಕ್ಕಿದ್ದು ಮಾತುಗಳೆಲ್ಲ ಆಡ್ಕೊಂಡು ನಾವು ಯೂಟ್ಯೂಬ್ ಮಾಡಲ್ಲ ಆಯಿತಾ. ಯೂಟ್ಯೂಬು ಮಾಡೋದು ತುಂಬ ಅಂದ್ರೆ ತುಂಬ ಕಷ್ಟ. ಸುಮ್ಮನೆ ಬಾಯಲ್ಲಿ ಹೇಳ್ದಂಗಲ್ಲ. ನನಗೆ ಬೆಳಗ್ಗೆ ಯಾರೋ ಒಬ್ರು ಹೇಳ್ತಾಯಿದ್ರು, ಯೂಟ್ಯೂಬ್ ಮಾಡಿರೋರೇನೆ, ನಾವು ಒಳ್ಳೊಳ್ಳೆ ಅವ್ರು ಯೂಟ್ಯೂಬ್ ಚಾನಲ್ ಐತಂತ ಯಾರು ವೀಡಿಯೋ ಅಪ್ಲೋಡ್ ಮಾಡಿಲ್ವಂತ ಜನಕ್ಕೆ ಹೆದರ್ಕೊಂಡು. ನಾನು ಅವ್ರಿಗೆ ಹೇಳೋದಿಷ್ಟೇ, ಅಮ್ಮ ನೀವು ಯೂಟ್ಯೂಬ್ ಮಾಡಿ, ಹೆದರ್ಕೋಬೇಡಿ ಜನಗಳಿಗೆ. ಹೆದರೋ ಅವಶ್ಯಕತೆ ಇಲ್ಲ. ನಾವೇನು ತಪ್ಪು ಮಾಡಲ್ಲ ಅಲ್ವಾ, ಕಳ್ತನ ಮಾಡಲ್ಲ, ಇನ್ನೊಂದು ಮಾಡಲ್ಲ, ಏನೂ ಇಲ್ಲ. ಯೂಟ್ಯೂಬ್ ಮಾಡ್ತೀವಿ, ನಮ್ಮ ಜೀವನದ ಬಗ್ಗೆ ಹೇಳ್ಕೊತೀವಿ. ಒಳ್ಳೊಳ್ಳೆ ಅಡುಗೆ ಮಾಡ್ತೀವಿ ಅಂತ ಅಂದರು, ಮಾಡಿ ಹಾಕಿ. ನಿಮ್ಮ ಅಡುಗೆಗಳ್ನ ಮಾಡಿ ಹಾಕಿ, ಒಳ್ಳೊಳ್ಳೇದಾಗಲಿ, ನಿಮಗೆಲ್ಲ ಒಳ್ಳೇದಾಗಲಿ. ಹೆಣ್ಮಕ್ಳು ಚೆನ್ನಾಗಿರಬೇಕು. ಇದು ಹೆಣ್ಮಕ್ಳುಗಳಿಗೆ ಒಂದು
ನಿಜವಾದ ಸ್ವತಂತ್ರವಾದ ಒಂದು ಇದು ನಿಜವಾಗ್ಲೂ ಯೂಟ್ಯೂಬು. ಅವ್ರು ಏನು ಬೇಕಾದರೂ ಹೆಂಗೆ ಬೇಕಾದ್ರೂ ಇದರಲ್ಲಿ ಖುಷಿಯಾಗಿರ್ಬೋದು ಯೂಟ್ಯೂಬ್ಗಳಲ್ಲಿ. ಕೆಲವು ಜನ ಇದನ್ನು ಕೆಟ್ಟಕ್ಕೆ ಎಲ್ಲ ಯೂಸ್ ಮಾಡ್ಕೊತಾರೆ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಯಾಕಂದರೆ ನಾವು ಒಳ್ಳೆ ರೀತಿಲಿ ಮಾಡೋರು ಅವರೇ ಯೂಟ್ಯೂಬ್ಗಳ್ನ. ಹಂಗಾಗಿ ಯೂಟ್ಯೂಬ್ನ ನೋಡಿ ಯಾರು ದಯವಿಟ್ಟು ನಗೋದು, ಇವಳು ಯೂಟ್ಯೂಬಾಗಿ ಬಂದುಬಿಟ್ಟವಳಲ್ಲ, ಇವಳು ಯೂಟ್ಯೂಬಾಗಿ ಅವಳಲ್ಲ ಅಂತ ನಗೋದು, ಇವೆಲ್ಲ ಗೇಲಿ ಮಾಡೋದು ಬಿಟ್ಬಿಡಿ ಫಸ್ಟು. ನಮ್ಮ ಮನೇಲಿ ನಮ್ಮ ಕುಟುಂಬದಲ್ಲಿ ನಾನೊಂದು ಕಸನ ಥರ ನೋಡಿರೋದು. ಇವತ್ತು ನಾನು ಎಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದು ಮತ್ತೆ ನಾನು ನನ್ನ ಜೀವನನ ನನ್ನ ಮಗನ ಬಾಣ್ತಿಲ್ದೆ ನಾನು ದೇವ್ರನ್ನ ನಾನು ಬದುಕ್ಸೇನೆ. ನಾನು ಅವಲೇ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಬಟ್ ಅದನ್ನೇ ರಿಪೀಟ್ ಮಾಡೋದು ಬೇಡ. ನನ್ನ ಅವಶ್ಯಕತೆ ಇನ್ನೂ ಐತೆ. ನನ್ನ ಮಗನಿಗೋಸ್ಕರ ನಾನು ಬದುಕ್ತೀನಿ ಅಷ್ಟೇ, ಬೇರೆಯವ್ರಿಗೋಸ್ಕರ ನಾನು ಬದುಕಲ್ಲ. ಆದರೆ ನನ್ನನ್ನು ಕಸಿನ ಥರ ನೋಡಿರೋಂಥ ಸಂಬಂಧಿಕರವ್ರೆ, ನನ್ನ ಸಂಬಂಧಿಕರಲ್ಲಿ ಕಸಿನ ಥರ ನೋಡೋವ್ರೆ ನನ್ನನ್ನು. ಅಂಥವ್ರ ಮಧ್ಯದಲ್ಲಿ ಎದ್ದು ನಿಂತಿದ್ದೀನಿ ನಾನು, ಆಯಿತಾ. ನಾನು ಯಾರಿಗೂ ತಲೆ ಬಗ್ಸಲ್ಲ, ಯಾರಿಗೂ ಜುಟ್ಟು ಕೊಡಲ್ಲ, ತಲೆ ಬಗ್ಸಲ್ಲ. ಬಟ್ ಯಾರ ಹತ್ರ ಬೆಳ್ಳು ಮಡ್ಚಿಸ್ಕೊಂಡಂಗೆ ಇವತ್ತು ಜೀವನ ನಡೆಸ್ತಾ ಇದ್ದೀನಿ. ಆದರೆ ಏನು ಗೊತ್ತಾ, ನನ್ನ ಮನಸ್ಸಲ್ಲೂ ನೂರಾರು ನೋವೇ. ಆದರೆ ಅದನ್ನೆಲ್ಲ ಮರೆಯೋಕ್ಕೋಸ್ಕರನೇ ನಾನು ಯೂಟ್ಯೂಬ್ ಮಾಡಿರೋದು. ಸುಮ್ಮನೆ ಇಲ್ಲಿ ಚೆಲ್ಲಾಟ ಆಡೋಕ್ಕೋಸ್ಕರ ಯಾರು ಯೂಟ್ಯೂಬ್ ಮಾಡಲ್ಲ. ಕೆಲವು ಜನ ಯೂಟ್ಯೂಬ್ ನೋಡೋ ಅಂಥವ್ರು ನಗ್ತಿರ್ತಾರೆ. ನಗಬಾರ್ದು, ಇನ್ನೊಬ್ರು ನೋಡಬೇಕು. ಸುಮ್ಮನೆ ಯೂಟ್ಯೂಬ್ ಮಾಡೋದಲ್ಲ, ನಗಕ್ಕೆ ಹೋಗ್ಬಾರ್ದು. ಒಬ್ರು ಯೂಟ್ಯೂಬಲ್ಲಿ ಅವರೇ ಒಬ್ರು ಏನಾದ್ರು ಒಂದು ಮಾಡೋ ಸಪೋರ್ಟ್ ಮಾಡಿ. ಯಾರಾದರೂ ಕೆಳಗೆ ಬಿದ್ದವ್ರೆ ಅಂದರೆ ಕೈ ಹಿಡ್ದು ಎತ್ತಬೇಕು ಅವ್ರನ್ನ. ಅವ್ರು ನೋಡಿ ಆಡ್ಕೊಂಡು ನಗೋದಲ್ಲ. ಏನು ಗೊತ್ತಾ, ಹೆಣ್ಮಕ್ಳುಗಳಿಗೆ ನಾನು ಹೇಳಿದೆ ಅವ್ರಿಗೆ, ಆ ಲೇಡೀಸ್ಗೆ ಹೇಳಿದೆ, ನಾನು ಮಾಡು, ನಮ್ಮದು ಒಂದು ಸಪೋರ್ಟ್ ಇರುತ್ತೆ, ಮಾಡಬೇಕು. ಹೆಣ್ಮಕ್ಳು ಪಾಪ ಅದು ಎದ್ರಕಂತಂತೆ, ಅಯ್ಯೋ ಹಾಕೋದು ಹೆಂಗಪ್ಪ, ವೀಡಿಯೋಗಳ್ನ ಅಪ್ಲೋಡ್ ಮಾಡೋದು ಹೆಂಗೆ. ಎದ್ರಬಾರ್ದಮ್ಮ, ಧೈರ್ಯವಾಗಿ ಮಾಡು. ಮುಂದೆ ಬಂದಿದ್ಯಾ, ಮುಂದೆ ಹೋಗು. ನಿನ್ನ ಗುರಿ ಕಡೆಗೆ ನಿನ್ನ ಮನಸ್ಸು ನಿನ್ನ ಗುರಿ ಕಡೆ ಇರಬೇಕಷ್ಟೆ. ಈಗ ನಾನು ಅಷ್ಟೇ, ನಾನು ವೀಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ. ನಾನು ಎಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಬಂದಿದ್ದೀನಿ ಗೊತ್ತಾ. ನಾನು ಕೆಲವೊಂದು ಜಾಗದಲ್ಲಿ ವೀಡಿಯೋ ಮಾಡಿಲ್ಲ, ಯಾಕಂದರೆ ನಾನು ಒಬ್ಬಳೇ ಮೊಬೈಲ್ ಇಟ್ಕೊಂಡು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಐಟಮ್ ತಗೊಳೋದು ಬೇಡವಂತ ನಾನು ಮಾರ್ಕೆಟಲ್ಲಿ ಆಗಿರ್ಬೋದು, ಮತ್ತೊಂದು ಅಂಗಡಿತವಾಗಿರ್ಬೋದು ನಾನು ವೀಡಿಯೋ ಮಾಡಿಲ್ಲ. ಅಷ್ಟು ಬಿಟ್ಟರೆ ನನಗೆ ಎಲ್ಲೆಲ್ಲಿ ವೀಡಿಯೋ ಕಾಣಿಸುತ್ತೆ ಅಲ್ಲೆಲ್ಲ ನಾನು ಮಾಡ್ತೀನಿ ವೀಡಿಯೋ. ಯಾಕಂದರೆ ನನಗೆ ಹಳ್ಳಿ ಸೈಡ್ ವೀಡಿಯೋ ಮಾಡಬೇಕು ಅಂದರೆ ತುಂಬ ಆಸೆ. ನೋಡೋಣ, ಯಾವಾಗಾದರೂ ಹಳ್ಳಿಗಳ ಸೈಡ್ ಹೋದಾಗೆಲ್ಲ ನಾನು ವೀಡಿಯೋ ಇರ್ತೀನಿ. ಯಾಕಂದರೆ ಹಳ್ಳಿ ಸೈಡಲ್ಲಿ ತುಂಬ ಅಂದರೆ ತುಂಬ ಇಷ್ಟ ನಮ್ಗೆ. ಯಾಕಂದರೆ ನಾವು ಹಳ್ಳಿಯಿಂದ ಬಂದಿರೋರು, ಹಳ್ಳಿಲಿದ್ದೋರು, ಹಳ್ಳಿನೇ ನಮಗೆ ಜೀವನ. ಹಳ್ಳಿಯಿಂದ ಇಲ್ಲಿಗೆ ಬಂದು ಇಲ್ಲಿ ಜೀವನ ಕಟ್ಕೊಂಡಿರೋದು ನಾವು. ಅಷ್ಟು ಬಿಟ್ಟರೆ ನಾವು ಹಳ್ಳಿಲಿ ಹುಟ್ಟು ಬೆಳೆದಿರೋರೆ, ನಾವು ಕಷ್ಟ ಸುಖ ಎಲ್ಲ ನೋಡಿ ಬಂದಿರೋರೆ. ಸುಮ್ಮನೆ ಯಾರೋ, ನಾನಂತೂ ಎಲ್ಲ ಥರದ ನೋವು ನೋಡಿದ್ದೀನಿ, ಎಲ್ಲ ಜನದ ಮಾತು ಕೇಳಿದ್ದೀನಿ, ಎಲ್ಲ ಥರದ್ದು ಹಿಂಸೆನೂ ಅನುಭವಿಸಿ ನಾನು ಈ ಮಟ್ಟಕ್ಕೆ ಬಂದಿರೋದು. ಸುಮ್ಮನೆ ನಾನೇನು ಬಂದಿಲ್ಲಿ ಕೂತಿಲ್ಲ, ಸುಮ್ಮನೆ ನಾನೇನು ಇಲ್ಲಿ ಇದು ಮಾಡ್ತಾ ಇಲ್ಲ, ಆಯಿತಾ. ಹಂಗಾಗಿ ತಿಪ್ಪೆಗಳು ಕಸಿನ ಥರ ನೋಡಿರೋರು ನನ್ನನ್ನು ಕೇವಲವಾಗಿ ನೋಡೋರೆ. ನನ್ನ ವಾರ್ಗಿತ್ಯರಾಗಿರ್ಬೋದು, ನಮ್ಮ ಅತ್ತೆ ನಮ್ಮ ಮಾವ ಆಗಿರ್ಬೋದು, ಪ್ರತಿಯೊಬ್ಬರು ನನ್ನನ್ನು ಕೇವಲವಾಗೇ ನೋಡಿರೋದು. ನನ್ನನ್ನು ಯಾವ ಥರ ಅಂದರೆ ನಾನು ಹೇಳಲ್ಲ, ಅಷ್ಟು ಒಂದು ತಿಪ್ಪೆಗಳು ಕಸನ ಥರ ನನ್ನನ್ನು ಯೂಸ್ ಮಾಡ್ಕೊಂಡವರು. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಅವ್ರಿಗೆಲ್ಲ ಅವರೆಲ್ಲ ಆ ಥರ ಖಂಡಿತಕ್ಕೆ ಏನೋ ಇವತ್ತು ನಾನಿಲ್ಲಿ ಕೂತಿರೋದು. ಅಷ್ಟು ಬಿಟ್ಟರೆ ನನಗೂ ಎಲ್ಲೋ ಒಂದು ಕಡೆ ಏನೋ ಒಂದು ನನಗೂ ಏನೋ ಸರಸ್ವತಿ ನನಗೂ ಒಲ್ದಿರ್ಬೋದು ಅನಿಸುತ್ತೆ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾ ಇಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಐತಿ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅಂಥದ್ದು ನಾನಿವತ್ತು ಇಲ್ಲಿದ್ದೀನಿ ಅಂದರೆ ನನ್ನಿಂದ ಅಲ್ಲ, ಇದೆಲ್ಲ ದೇವರಿಂದ ಮತ್ತು ಜನಗಳ ಸಪೋರ್ಟು ಅಷ್ಟೇ. ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದ. ಯಾಕಂದರೆ ನಾನು ಓದಿಲ್ಲ, ಬರೆದಿಲ್ಲ, ಒಂದು ಹಳ್ಳಿಯಲ್ಲಿ ಒಂದು ಕಾಡಂಥ ಊರಲ್ಲಿದ್ದೋಳು, ತಿಪ್ಪೆಗಳು ಕಸ ನೋಡ್ದಂಗೆ ನನ್ನನ್ನು ನೋಡಿದವರು. ಇವತ್ತು ನಾನು ಒಂದು ಯೂಟ್ಯೂಬ್ ಮಾಡಲು ಕೂತಿದ್ದೀನಿ, ಒಂದು ಕಷ್ಟಪಟ್ಟು ನನ್ನ ಮಗನ ಓದಿಸ್ತಾ ಇದ್ದೀನಿ, ನನ್ನ ಜೀವನ ಕಟ್ಕೊಂಡಿದ್ದೀನಿ, ನನ್ನ ಮಗನ ಭವಿಷ್ಯಕ್ಕೆ ದುಡಿತಾ ಇದ್ದೀನಿ, ನನ್ನ ಮಗನಿಗೊಂದು ನೆಲೆ ಕೊಡಿಸ್ಬೇಕು ಅಂತ ದುಡಿತಾ ಇದ್ದೀನಿ, ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಷ್ಟಕ್ಕೆಲ್ಲ ಕಾರಣ ಆ ತಾಯಿ ಚಾಮುಂಡೇಶ್ವರಿ, ನಮ್ಮ ಮನೆ ದೇವರ ಆಂಜನೇಯನ ಕಾರಣ, ತಾಯಿ ಚಾಮುಂಡೇಶ್ವರಿ ಕಾರಣ. ಯಾಕಂದರೆ ತಾಯಿನ ತುಂಬ ಅಂದ್ರೆ ತುಂಬ ನಂಬ್ತೀನಿ ನಾನು. ಹಂಗಾಗಿ ನನಗೆ ಆ ತಾಯಿ ಆಶೀರ್ವಾದ ಮತ್ತು ಕನ್ನಡ ಜನದ ಆಶೀರ್ವಾದ. ಇಲ್ಲಿವರೆಗೂ ನನಗೆ 1350 ಜನ ನನಗೆ ಸಬ್ಸ್ಕ್ರೈಬರ್ ಆಗಿದ್ದೀರ. ತುಂಬ ಅಂದರೆ ತುಂಬ ಧನ್ಯವಾದ ನಿಮಗೆಲ್ಲ. ನಿಮ್ಮೆಲ್ಲರ ಸಪೋರ್ಟು, ಕನ್ನಡ ನಾಡಿನ ಜನತೆ ಆಶೀರ್ವಾದ ನಮ್ಮ ಮೇಲಿರಲಿ. ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾರೂ ದಯವಿಟ್ಟು ವೀಡಿಯೋ ಮಾಡೋ ಅಂಥ ಹೆಣ್ಮಕ್ಳು
ಮತ್ತು ಯೂಟ್ಯೂಬ್ ಮಾಡ್ತಾರಲ್ವ, ಆ ಹೆಣ್ಮಕ್ಳ ಬಗ್ಗೆ ಯಾರು ಕೀಳಾಗಿ ನೋಡೋಕೆ ಹೋಗಬೇಡಿ. ಆ ಹೆಣ್ಮಕ್ಳಿಗೆ ಒಂದು ಸಪೋರ್ಟ್ ಮಾಡಿ. ಇವರು ತುಂಬ ಅಂದರೆ ತುಂಬ ಕಷ್ಟ. ಆಮೇಲೆ ಆಡ್ಕೊಂಡು ನಗಕ್ಕೆ ಹೋಗಬೇಡಿ. ಯೂಟ್ಯೂಬ್ ಮಾಡ್ತಾವ್ರೆ ಅಂದರೆ ನಿಮ್ಗೆ ಇಷ್ಟ ಆದರೆ ಅವರ ವೀಡಿಯೋಗಳ್ನ ನೋಡಿ ಒಂದು ಲೈಕ್ ಮಾಡಿ. ಇಷ್ಟ ಇಲ್ವಾ ನೋಡೋಕೆ ಹೋಗಬೇಡಿ. ಆದರೆ ಅವ್ರನ್ನ ಆಡ್ಕೊಂಡು ದಯವಿಟ್ಟು ನಗಬೇಡಿ. ಯಾಕಂದರೆ ಅವ್ರದ್ದೇ ಆದಂಥ ಕಷ್ಟ ಇರುತ್ತೆ, ಅವ್ರದ್ದೇ ಆದಂಥ ನೋವು ಇರುತ್ತೆ. ದಿನ ಎಲ್ಲ ಹೊರ್ಗಡೆ ದುಡ್ದು ಒಳಗಡೆ ಬಂದು ವೀಡಿಯೋಗಳು ಮಾಡಿ ಅದನ್ನು ಇನ್ಸರ್ಟಲ್ಲಿ ಅದಕ್ಕೆ ವಾಯ್ಸ್ ಕೊಟ್ಟು ಅದನ್ನು ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಎಷ್ಟು ಸಾಕಾಗುತ್ತೆ ಗೊತ್ತಾ ನಿಜವಾಗ್ಲೂ. ಒಂದೊಂದು ವೀಡಿಯೋನೂ ಹುಡುಕ್ಬೇಕು, ಅವರು ಹುಡುಕಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ಹಂಗಾಗಿ ನಾನು ಇದನ್ನು ಹೇಳ್ತಾರೆ ಹೆಂಗೋ ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಷ್ಟ ಆಯಿತು ಯೂಟ್ಯೂಬ್ ಮಾಡೋದು. ಸುಮ್ಮನೆ ಬಾಯಿಲಿ ಸುಮ್ಮನೆ ಅದೆಲ್ಲ ಆಯಿತಾ. ಹಂಗಾಗಿ ಯಾರೇ ವಿಡಿಯೋ ಮಾಡಲಿ, ನಾನೇ ಅಂತಲ್ಲ, ಯಾರೇ ಹೊಸಬ್ರಾಗಲಿ ಹಳಬ್ರಾಗಲಿ ಸೀನಿಯರ್ ಯಾರೇ ಇರ್ಬೋದು, ಯಾರು ಮಾಡಾಕೋತೆ ವೀಡಿಯೋದಲ್ಲಿ ನಾನು ಕಮೆಂಟಲ್ಲಿ ನೋಡ್ತಾ ಇದ್ದೆ. ಕಮೆಂಟಲ್ಲಿ ನೋಡಿದ್ರು ಊಟ ಮಾಡೋದು, ತಿನ್ನೋದು, ಉಣ್ಣೋದು, ಅಡುಗೆ ಮಾಡೋದು ಅದೆಲ್ಲ ಮಾಡಿ ವೀಡಿಯೋ ಮಾಡಿ ಹಾಕಿ ಹೆಂಗೋ ದುಡ್ಡು ಮಾಡ್ತಾರೆ. ದುಡ್ಡು ಮಾಡ್ತಾರೆ, ನಾವು ಇದು ಮಾಡ್ತಾರೆ, ನಾವು ಹಿಂಗೆ ಇದ್ದೀವಿ ಅಂತ ಯಾರೋ ಹೆಣ್ಮಗ್ಳ ಗಂಡ ಐತೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು. ನೀವು ಮಾಡಿ ಆ ಕೆಲಸನ, ನಿಮಗೂ ಗೊತ್ತಾಗುತ್ತಲ್ವ. ನೀವು ತಗೊಳ್ಳಿ, ನೀವು ದುಡೀರಿ, ನೀವು ಸಾಧನೆ ಮಾಡಿ, ನೀವು ಮಾಡಿ. ಎಲ್ಲರೂ ಮಾಡ್ಬೇಕಿಲ್ಲಿ, ಎಲ್ಲರೂ ದುಡೀರಿ. ಹೆಣ್ಮಕ್ಳು ದುಡೀರಿ. ಇವಾಗ ಆಚೆಗೆ ಹೊರ್ಗಡೆ ಹೋಗಿ ಕೆಲಸ ಮಾಡ್ದಂಥ ಹೆಣ್ಮಕ್ಳು ಇರ್ತಾರೆ. ಇವಾಗ ಹೊರ್ಗಡೆ ಒಬ್ಬರಿಗೆ ಅಭ್ಯಾಸ ಇರುತ್ತೆ ಹೆಣ್ಮಕ್ಳಿಗೆ ಕೆಲಸ ಮಾಡಿ, ಇನ್ನೊಬ್ರಿಗೆ ಅಭ್ಯಾಸ ಇರಲ್ಲ. ಆಮೇಲೆ ಒಬ್ಬೊಬ್ಬರಿಗೆ ಹೊರ್ಗಡೆ ಹೋದರೆ ಒಳಗಡೆ ಮಾಡೋಕ್ಕಾಗಲ್ಲ. ಒಳಗಡೆ ಮಾಡಿದ್ರೆ ಹೊರ್ಗಡೆ ಹೋಗಿ ದುಡ್ದು ರೂಢಿ ಇರಲ್ಲ. ಒಬ್ಬೊಬ್ರಿಗೆ ಆಚೆ ಹೋಗಿ ಕೆಲಸನೇ ಮಾಡಿರಲ್ಲ ಚಿಕ್ಕ ವಯಸ್ಸಿಂದ. ಅಂಥವ್ರೆಲ್ಲ ಇರ್ತಾರೆ. ಅಂಥವ್ರೆಲ್ಲ ಮಾಡಲಿ ಬಿಡಿ ಪಾಪ. ಏನೋ ಅದ್ರಾಗೊಂದು ಅವ್ರಿಗೆ ಉದ್ಯೋಗನೂ ಆಗುತ್ತೆ, ಕೆಲಸನೂ ಆಗುತ್ತೆ. ಅದೋ ಒಂದು ಒಳ್ಳೇದಲ್ವ ವಿಡಿಯೋ ಮಾಡೋದು. ನೀವು ಮಾಡಿ. ಕಮೆಂಟ್ ಹಾಕಿ ಕೂತ್ಕೊಂಡು ಕಮೆಂಟ್ ಹಾಕೋ ಬದಲು ನೀವೇ ಆ ವಿಡಿಯೋ ಮಾಡಿ ಹಾಕ್ಬೋದಲ್ವ. ಹಂಗಾಗಿ ನಾನು ಇದನ್ನೇನು ಕೇಳಿದೆ ಅಂದರೆ, ನಾನು ಕಮೆಂಟ್ ಓದೋದ್ರಿಂದ ಹೇಳ್ತೀನಿ. ಇವಾಗ ಸುಮಾರು ಜನ ಮಾಡ್ತಾರೆ ವೀಡಿಯೋನ. ಬಟ್ ಏನು ಗೊತ್ತಾ, ಮಾಡಿ, ನೀವು ಮಾಡಿ ವೀಡಿಯೋನ, ನೀವು ಅಪ್ಲೋಡ್ ಮಾಡಿ. ಯಾರನ್ನೂ ಕಲ್ಲೆಳೆಯೋಕ್ಕೆ ಹೋಗ್ಬಾರ್ದು ನಾವು. ನಮಗಿಷ್ಟ. ನಾನು ಅಷ್ಟೇ, ನಾನು ವೀಡಿಯೋ ಮಾಡ್ತೀನಿ ಅಂತ ನಾನು ಯಾವತ್ತೂ ಇವರೆಲ್ಲ ವೀಡಿಯೋ ಮಾಡ್ತಾರಲ್ಲ ಹೆಂಗೆ ಮಾಡ್ತಾರಪ್ಪ ನಾನು ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಕನಸು ನಾನು ಕಂಡಿರಲಿಲ್ಲ ಯೂಟ್ಯೂಬ್ ಮಾಡ್ತೀನಿ ಅಂತ. ಬಟ್ ಇವತ್ತು ಯೂಟ್ಯೂಬಲ್ಲಿ ನಿಂತಿದ್ದೀನಿ ನನ್ನ ಮಗ ಕಾರಣ. ನನ್ನ ಮಗನೇ ನನಗೆ ಮೇನ್. ನಾನು ಯೂಟ್ಯೂಬಲ್ಲಿ ಇವತ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ನನ್ನ ಮಗ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಸಬ್ಸ್ಕ್ರೈಬರ್ ಸಪೋರ್ಟು. ನನಗಿಷ್ಟು ಸಬ್ಸ್ಕ್ರೈಬರ್ ಕೊಟ್ಟಿದ್ದೀರಲ್ಲ ಅವ್ರಿಗೆಲ್ಲ ಧನ್ಯವಾದ. ಆಮೇಲೆ ನಾನು ಯಾವತ್ತು ಯೂಟ್ಯೂಬ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಬರ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇವತ್ತು ನನ್ನ ಮಗನ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ. ಹಂಗಾಗಿ ಮುಂದೆನೂ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ನಾವು ಅನ್ಕೊಂತೀವಿ. ನಿಮ್ಮೆಲ್ಲರಿಗೂ ತುಂಬ ಇರುತ್ತೆ ಧನ್ಯವಾದ. ನಾನು ಇನ್ನೂ ಒಂದು ಸರಿ ಹೇಳ್ತೀನಿ, ದಯವಿಟ್ಟು ಯಾರೇ ಯೂಟ್ಯೂಬ್ ಮಾಡೋಂಥ ಹೆಣ್ಮಕ್ಳನ್ನ ದಯವಿಟ್ಟು ಆಡ್ಕೊಳಕ್ಕೆ ಹೋಗಬೇಡಿ. ಆಡ್ಕೊಳೋದು ನಗೋದು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರದ್ದೇ ಆದಂಥ ನೋವು ಇರ್ತೈತಿ, ಅವ್ರಿಗೆ ಬೆಟ್ಟದಷ್ಟು ಕಷ್ಟ ಇರುತ್ತೆ. ಅವೆಲ್ಲ ಅದ್ರಲ್ಲಿ ಹಂಚ್ಕೊಳಕ್ಕೋಸ್ಕರ, ಅದ್ರಾಗ ಹೇಳೋಕ್ಕೋಸ್ಕರ ಅವ್ರ ಮನೆ ಕೆಲಸದ್ದೆಲ್ಲ ಒಂದು ವೀಡಿಯೋ ಮಾಡಿ ಹಾಕಬೇಕು. ನಮ್ಮ ಮನೆ ಕೆಲಸದ ನಾವು ಒಂದು ವೀಡಿಯೋ ಮಾಡಿ ಹಾಕಬೇಕು ಅನ್ನೋದೊಂದು ಖುಷಿ ಇರುತ್ತಲ್ವ. ಖುಷಿಗೋಸ್ಕರ ಅವ್ರು ಮಾಡ್ಕೊತಾರೆ ಹೊರ್ತು ಅವ್ರು ಯಾವತ್ತೂ ಸೋಕಿ ಮಾಡೋಕ್ಕೋಸ್ಕರ ಮಾಡಲ್ಲ. ಹಂಗಾಗಿ ದಯವಿಟ್ಟು ಯಾವ ಹೆಣ್ಮಕ್ಳನ್ನ ಆಡ್ಕೊಳೋದನ್ನ ಸ್ವಲ್ಪ ಕಮ್ಮಿ ಮಾಡಿರಿ. ಪಕ್ಕ ನಕ್ಬಿಟ್ರೆ ಏನೂ ಸಿಗಲ್ಲ ಅದರಲ್ಲಿ. ಇನ್ನೊಬ್ರು ವೀಡಿಯೋ ನೋಡ್ಬಿಟ್ಟು ಆಹಾ ಅಂದ್ಬಿಟ್ರೆ ನಮ್ಗೇನು ಸಿಗಲ್ಲ. ನಾವೂ ಅದನ್ನು ಮಾಡಿ ನೋಡಬೇಕು. ಇಲ್ವಾ, ಮಾಡೋರ್ಗೊಂದು ಸಪೋರ್ಟ್ ಮಾಡಬೇಕು. ಯಾರು ಎಲ್ಲ ವೀಡಿಯೋ ಮಾಡ್ತಾರೆ ಅವ್ರಿಗೊಂದು ಸಪೋರ್ಟ್ ಮಾಡೋಣ. ಅವರು ಮಾಡಲಿ, ಅವರು ಬೆಳೀಲಿ, ನಾವು ಎಲ್ಲರೂ ಬೆಳಿಬೇಕಿಲ್ಲ, ಎಲ್ಲರೂ ಚೆನ್ನಾಗಿರಬೇಕು. ಮನುಷ್ಯರಾಗಿ ಬದುಕಬೇಕು ಫಸ್ಟು. ಇನ್ನೊಬ್ಬರನ್ನ ಆಡ್ಕೊಳ್ಳೋದು, ನಗೋದು, ಗೇಲಿ ಮಾಡೋದು ಇದೆಲ್ಲ ತುಂಬ ತುಳುಕ್ತೈತಿ ಈಗಿನ ಕಾಲದಲ್ಲಿ. ನಿಜವಾಗ್ಲೂ ಯಾಕೆ ಆಡ್ಕೋಬೇಕು? ಏನು ಸಿಗುತ್ತೆ ಅದರಿಂದ? ಆಡ್ಕೊಳ್ಳೋ ಇಷ್ಟ ಇಲ್ವಾ? ಬೇಡ. ಇಷ್ಟ ಇದ್ದರೆ ಮಾತಾಡೋಣ, ಇಷ್ಟ ಇಲ್ಲ ಬೇಡ. ಅವ್ರನ್ನ ಆಡ್ಕೊಂಡು ನಗೋ ಅಂಥದ್ದು ಏನು ಬಂದೈತಲ್ಲ. ಯಾರನ್ನೂ ಆಡ್ಕೊಂಡು ನಗಕ್ಕೆ ಹೋಗ್ಬಾರ್ದು. ನಗೋದಂತ ಅಧಿಕಾರ ಯಾರಿಗೂ ಇಲ್ಲ. ಹಂಗಾಗಿ ಯಾರೆಲ್ಲ ಹೆಣ್ಮಕ್ಳು ವೀಡಿಯೋ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ, ಪಾಪ ಅವ್ರಿಗೆ ತುಂಬ ಕಷ್ಟ ಇರುತ್ತೆ. ಹಂಗಾಗಿ ಮಾಡ್ತಾರೆ ಅಲ್ವಾ. ಹಂಗಾಗಿ ಅವ್ರಿಗೊಂದು ಸಪೋರ್ಟ್ ಮಾಡೋಣ. ನಮ್ಮ ಸಪೋರ್ಟು, ನಿಮ್ಮ ಸಪೋರ್ಟು, ಎಲ್ಲರ ಸಪೋರ್ಟು ಇರಬೇಕು. ಎಲ್ಲರಿಗೂ ಅವ್ರ ಮನುಷ್ಯನೇ ಸಪೋರ್ಟ್ ಮಾಡಬೇಕು, ಬೇರೆ ಯಾರಿಗೂ ಸಪೋರ್ಟ್ ಮಾಡೋಕ್ಕಲ್ಲ. ಮನುಷ್ಯನಾಗಿ ಬದುಕಬೇಕು. ಅಷ್ಟು ಬಿಟ್ಟರೆ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ವೀಡಿಯೋಗಳ್ನ ನೋಡಿ ದಯವಿಟ್ಟು ನಗಬೇಡ್ರಿ. ನಗೋದನ್ನ ಬಿಟ್ಟು ಫಸ್ಟು ನೋಡಿ, ಇಷ್ಟ ಆದರೆ ನೋಡಿ, ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ವಾ ಬಿಟ್ಬಿಡಿ. ಅಷ್ಟು ಬಿಟ್ಟರೆ ಹೆಣ್ಮಕ್ಳು ವೀಡಿಯೋ ಮಾಡೋದು ನೋಡಿ ಯಾರು ದಯವಿಟ್ಟು ನಗಬೇಡ್ರಿ. ಯಾಕಂದರೆ ನಗ ಅಂಥದ್ದೇನಿರಲ್ಲ. ಇವತ್ತು ವೀಡಿಯೋದ ಮುಂದೆ ನಗುಮುಖ, ಹಿಂದೆಗಡೆ ನೋವಿನ ಮುಖ ಇದ್ದೇ ಇರುತ್ತೆ. ಪ್ರತಿಯೊಂದು ಹೆಣ್ಣಲ್ಲೂ ಒಂದು ನೋವು ಇದ್ದೇ ಇರುತ್ತೆ. ನೋವಿಲ್ಲದಂಥ ಹೆಣ್ಣುಮಗಳು ಯಾರೂ ಇಲ್ಲ. ಒಂದು ಖುಷಿಯಾಗಿರಲಿ, ಹೊರಗಡೆ ಎಷ್ಟೇ ಒಂದು ದುಡಿಲಿ, ಎಷ್ಟೇ ಒಂದು ಖುಷಿಯಾಗಿದ್ರು ಒಳಗಡೆ ಅವಳ ಮನಸ್ಸಲ್ಲಿ ಯಾವುದಾದ್ರೂ ಒಂದು ನೋವು ಇದ್ದೇ ಇರುತ್ತೆ. ಹಂಗಾಗಿ
ಹೆಣ್ಮಕ್ಳು ಅದನ್ನು ತೋರಿಸ್ಕೊಳ್ಳಲ್ಲ, ಆದರೂ ಧೈರ್ಯವಾಗಿ ಬದುಕ್ತಾರೆ. ಬದುಕಬೇಕು ಹೆಣ್ಮಕ್ಳು, ಯಾಕಂದರೆ ಹೆಣ್ಮಕ್ಳಿಗೆ ಧೈರ್ಯನೇ ಬದುಕು. ನಾನು ಈ ಇಷ್ಟು ಮಾತು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಹೆಣ್ಮಕ್ಳನ್ನ ಯಾರು ಕೀಳಾಗಿ ನೋಡಬೇಡಿ. ಹೆಣ್ಮಕ್ಳು ಹಿಂದೆ ಮುಂದೆ ಆಡ್ಕೊಳ್ಳೋಣ ತಪ್ಪು ಬಿಡ್ರಿ. ಹೆಣ್ಮಕ್ಳು ವಿಡಿಯೋ ಮಾಡ್ತಾವ್ರೆ ಅಂದರೆ ಸಪೋರ್ಟ್ ಮಾಡಿ, ಹೆಣ್ಮಕ್ಳಿಗೆ ಒಂದು ಗೌರವ ಕೊಡಿ ಅಷ್ಟೇ.